ನಿಮ್ಮ ಕಣ್ಣೆದುರು ನೀವು ಸಹೋದ್ಯೋಗಿಗಳೆಲ್ಲರೂ ಕೂಡ ಕಳೆದುಕೊಂಡಾಗ ನೀವು ಅದು ಹೇಗೆ ನಿಭಾಯಿಸಿದ್ರಿ? ದುರದೃಷ್ಟವಂತ ನಾನು ಸರ್ವಿಸಲ್ಲಿ ಇರಬೇಕಾದ್ರೆ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಸ್ಥಿತಿ ಭಗವಂತ ಯಾವ ಮಕ್ಕಳಿಗೂ ಕೊಡಬಾರ್ದು. ನನಗೂ ಏನಾದರೂ ಆಗ್ಬೋದು, ನನ್ನ ಜೊತೆಗಿದ್ದವನಿಗೂ ಏನಾದರೂ ಆಗ್ಬೋದು. ಆರ್ಮಿ ಅನ್ನೋದೊಂದು ಸಂಸ್ಥೆಗಿಂತ ಒಂದು ಕುಟುಂಬ ಆಗಿರುತ್ತೆ. 40 ವರ್ಷದ ಒಬ್ಬ ಸೋಲ್ಜರ್ 25 ವರ್ಷ ಒಬ್ಬ ಸೋಲ್ಜರ್ ಜೊತೆ ಕಾಂಪಿಟೇಷನ್ ಮಾಡಬೇಕು. ಬರೀ ಸ್ಯಾಲ್ರಿ ಕೊಡೋದೇ ಅಲ್ಲ, ನಿಮ್ಮ ಕುಟುಂಬವನ್ನೇ ನೋಡ್ಕೊಳ್ಳುತ್ತೆ. ಏನನ್ನಾದರೂ ಮಾಡಬೇಕು ಅನ್ನೋ ಛಲ ಇರುತ್ತೆ, ಹಂಬಲ ಇರುತ್ತೆ. ಅವರು ಯಾವುದೇ ಸವಾಲನ್ನು ನೆಗೆಟಿವ್ ಆಗಿ ತಗೊಳ್ಳಲ್ಲ. ಮುಂದೆ ನೆಕ್ಸ್ಟ್ ಸೇನೆಗೆ ಸೇರಬೇಕು ಅಂತ ಹೇಳಿದವರಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ನೀವು ಆರ್ಮಿ ಲೈಫ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಸರ್? ಆರ್ಮಿ ಶೆಡ್ಯೂಲ್ ಹೇಗಿರುತ್ತೆ ಸರ್ ನಿಮ್ಮದು? ಈ ಕಠಿಣ ಸೇನಾ ಪಯಣದಲ್ಲಿ ಸದಾ ನಿಮ್ಮ ಬೆನ್ನೆಲುಬಾಗಿ ನಿಂತ ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ಏನು ಹೇಳ್ತೀರಾ ಸರ್?